ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಈ ಥರ ನೆಕ್ ಶೇಪು ಯಾವ ರೀತಿ ಕಟ್ ಮಾಡಿಕೊಂಡು ಇನ್ವಿಸಿಬಲ್ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ಸ್ಲೀವ್ಗೂ ಅಷ್ಟೇ ಪೋಟ್ಲಿ ಬಟನ್ ಕೊಟ್ಟು ಪಫ್ ಸ್ಲೀವ್ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ನೆಕ್ಕು ಸೂಪರಾಗಿರುತ್ತೆ. ಇದು ಹಾಕ್ಕೊಂಡ್ರೆ ನೆಕ್ಕು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆ ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್, ಆಯಿತಾ? ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಥ್ರೆಡ್ ಪೈಪಿಂಗ್ ನಾನು ಸಿಲ್ವರ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬ್ಲೌಸಲ್ಲಿ ನೋಡಿ ಸಿಲ್ವರ್ ಕಲರ್ ಕಾಂಬಿನೇಷನ್ ಇದೆ. ಸೊ ಹಾಗಾಗಿ ನಾನು ಪೈಪಿಂಗು ಸಿಲ್ವರ್ ಕಲರ್ದು ಇಲ್ಲಿ ಕೊಡ್ತಿದ್ದೀನಿ. ನೋಡಿ, ಇನ್ವಿಸಿಬಲ್ ಪೈಪಿಂಗಿಗೆ ನೀವು ಥ್ರೆಡ್ನ ಫಸ್ಟ್ ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಟರ್ನಿಂಗ್ಸಲ್ಲಿ ನೀವು ಕಟ್ ಮಾರ್ಕ್ಸ್ ಇಟ್ಕೊಳ್ಳೋದ್ರಿಂದ ನಿಮಗೆ ಈ ಕಾರ್ನರ್ಸ್ ಅನ್ನೋದು ಫಿನಿಶಿಂಗು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ನೀಡಲ್ನ ಡೌನ್ಗಿಟ್ಟು ನೀವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಕರೆಕ್ಟಾಗಿ ನೀವು 1/4 ಇಂಚ್ ಏನು ಬಿಟ್ಟಿದೆಯೋ 1/4 ಇಂಚ್ ಮಾರ್ಜಿನಲ್ಲೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ವಿಡಿಯೋಲ್ಲಿ ನಾನು ತೋರಿಸ್ತಾ ಇರೋ ರೀತಿಯಾಗಿ ಈಗಲೇ ಒಂದು ಲೈಕ್ ಕೊಟ್ಬಿಡಿ ಪ್ಲೀಸ್. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಕಲಿತಾ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತಿದು. ಮತ್ತು ಈಗಾಗಲೇ ಕಲ್ತಿರೋರ್ಗೂ ಸಹ ಅಷ್ಟೇ ಯೂಸ್ಫುಲ್. ಈ ಥರ ಒಂದು ಸಲ ನಾನು ಹಾಕೋ ಡಿಸೈನ್ಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮೆಜರ್ಮೆಂಟು ಅಷ್ಟೇ, ಕಟ್ಟಿಂಗ್ ವೀಡಿಯೋನೂ ಅಷ್ಟೇ. ಅದೇ ನಾನು ಕಟ್ಟಿಂಗ್ ಮಾಡಿರೋ ರೀತಿಯಲ್ಲೇ ನೀವು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ, ಈ ರೀತಿ ಪೈಪಿಂಗ್ ನಾನು ಅಟ್ಯಾಚ್ ಮಾಡಿದಾದಮೇಲೆ ನೆಕ್ ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡಿದ್ದೀರಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ನೆಕ್ಕಿಗೆ ಎಷ್ಟು ಬಟ್ಟೆ ಬಿಟ್ಟಿದ್ದೀನೋ ಅಷ್ಟು. ಈಗ ನಾನು ಅದನ್ನು ಮೇನ್ ಫ್ಯಾಬ್ರಿಕ್ ನೋಡಿ ಸೀದಾ ಕಡೆ ಹಾಕ್ಕೊಳ್ಳಿ. ಈ ಮೇನ್ ಫ್ಯಾಬ್ರಿಕ್ಕು ತುಂಬಾ ಸ್ಮೂತಾಗಿದೆ. ಕ್ಲಾತ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ. ಇದು ಆ ಥರ ಇದೆ, ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತಿದ್ದು. ಗುಂಪಿನ ಈ ರೀತಿ ಹಾಕ್ಕೊಂಡು ಉಲ್ಟಾ ಹಾಕ್ಕೊಳ್ಳಿ. ಪೈಪಿಂಗ್ ಏನು ಅಟ್ಯಾಚ್ ಮಾಡಿದ್ದೀರೋ ನೀವು ಅದನ್ನ ಈ ರೀತಿಯಾಗಿ ಉಲ್ಟಾ ಹಾಕ್ಕೊಂಡು ನೀವು ಪೈಪಿಂಗ್ ಅನ್ನೋದನ್ನು ಕೊಡಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಇದು ಕ್ಲಾತ್ ಅನ್ನೋದು ತುಂಬಾ ಜಾರುತ್ತೆ. ಒಳ್ಳೆ ಅದೇನು ಹೇಳ್ತಾರಲ್ಲ, ಬೆಣ್ಣೆ ಥರ ಇದೆ ಇದು ಬಟ್ಟೆ. ಮುಟ್ಟಿದ್ರೆ ಜಾರ್ಕೊಂಡು ಹೋಗುತ್ತೆ, ಆ ಥರ ಇದೆ ಬಟ್ಟೆ ಇದು. ಸೊ ಈ ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಒಂದು 3-4 ಕಡೆ ಗುಂಪಿನ ಹಾಕ್ಕೊಂಡು ನೀಟಾಗಿ ಸೇಫ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಬೋದು. ಈ ರೀತಿಯಾಗಿ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೆಕ್ ಅನ್ನೋದನ್ನು ಫಿನಿಶ್ ಮಾಡ್ಕೋತೀನಿ. ಫಿನಿಶ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನಾನು ಬಟ್ಟೆನ ಟರ್ನಿಂಗ್ ಮಾಡ್ಕೋತೀನಿ. ನೆಕ್ನ ಫಿನಿಶ್ ಮಾಡ್ಕೋತೀನಿ. ನೋಡಿ, ಇಷ್ಟಾದಮೇಲೆ ಒಂದು ಸಲ ನೀಟಾಗಿ ಕರೆಕ್ಟಾಗಿ ಬಂದಿದೆಯಾ ಮೇನ್ ಫ್ಯಾಬ್ರಿಕ್ ಪೂರ್ತಿ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಡಿಫ್ರೆಂಟಾಗೂ ನಿಮಗೆ ಕಾಣಿಸ್ತಿದೆ. ಈ ನೆಕ್ ಶೇಪ್ ಒಂದು ಸಲ ಟ್ರೈ ಮಾಡಿ ನೋಡಿ, ಸಾಕಾಗಿ ಬರುತ್ತೆ ನಿಮಗೆ. ಮತ್ತು ಈ ವಿಡಿಯೋದಲ್ಲಿ ನಾನು ದಾರ ವೇಸ್ಟ್ ಆಗ್ದಂಗೆ ಮತ್ತು ದಾರ ಕಟ್ ಆಗ್ದಂಗೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಸಹ ನಿನ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಸ್ಟಿಚ್ಚಿಂಗ್ ಅನ್ನೋದು ಮಾಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೆ ನಾನು ಕೊಡೋ ಕೆಲವೊಂದು ಟಿಪ್ಸ್ ಎಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮಗೆ ಟಿಪ್ಸ್ ಅನ್ನೋದು ಅರ್ಥ ಆಗಲ್ಲ. ನೋಡಿ, ನಾನು ಈ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೋತೀನಿ. ನನಗೆ ಬ್ಯಾಲೆನ್ಸ್ ಆ ಕಡೆ ರೈಟ್ ಸೈಡಿಂದ ಹಾಕೋಣ ಅನಿಸು. ಸೊ ಹಾಗಾಗಿ ಹಾಕೋತಿದ್ದೀನಿ. ನೀವು ಬೇಕಾದ್ರೆ ಲೆಫ್ಟ್ ಸೈಡಿಂದನೂ ಸಹ ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ಅದು ನಿಮ್ಮ ಚಾಯ್ಸು. ನಿಮ್ಮ ಯಾವ ಕಡೆ ಬೇಕಾದ್ರೂ ನೀವು ಆ ಕಡೆಯಿಂದ ಹಾಕ್ಕೋತಾ ಹೋಗ್ಬೋದು. ನೋಡಿ, ಈ ಸ್ಟಿಚ್ ಹಾಕಿದ್ಮೇಲೆ ಪೈಪಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಒಂದು ಸಲ ಚೆಕ್ ನೋಡ್ಕೊಳ್ಳಿ. ಒಂದು ಸಲ ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು ಅಷ್ಟೇ ಮತ್ತು
ಆ ಒಂದು ಶೇಪು ಅಷ್ಟೇ ನೆಕ್ದು ತುಂಬ ಚೆನ್ನಾಗೇ ಬರುತ್ತೆ. ಬಟ್ಟೆನ ಟರ್ನ್ ಮಾಡ್ಕೋಬೇಕಾದ್ರೆ ನೀಟಾಗಿ ಬಟ್ಟೆನ ಎರಡು ಕೈಯಿಂದ ಈ ರೀತಿ ಇಟ್ಕೊಂಡು ನೀವು ಬಟ್ಟೆನ ಟರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಆಗ ನಿಮ್ಮ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಈ ರೀತಿ ಎಕ್ಸ್ಟ್ರಾ ದಾರ ಏನಾದರೂ ಕಾಣಿಸಿದ್ರೆ ಅಲ್ಲಿಂದಲೇ ಕಟ್ ಮಾಡ್ಕೊಂಬಿಡಿ. ಈಗ ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊತೀನಿ ಈ ರೀತಿಯಾಗಿ. ಈ ರೀತಿಯಾಗಿ ದಾರ ಏನಾದ್ರು ಕಾಣಿಸಿದೆ ಅಲ್ಲಿಂದಲೇ ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನಾನು ಡಾಟ್ಸ್ ಅನ್ನೋದನ್ನ ಸ್ಟಿಚ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಯಾಕಂದರೆ ನೀವು ಕೊಡೋ ಪ್ರತಿಯೊಂದು ಲೈಕು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಹೆಚ್ಚು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗೋದೆ ನಿಮ್ಮ ಲೈಕಿಂದ. ಸೊ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬು ಮಾಡಿಕೊಂಡು ವಿಡಿಯೋನ ನೋಡಿ. ಡಾಟ್ಸ್ ಇದ್ದಿದ್ದಾಯಿತು ನೋಡಿ. ನಮ್ಮ ನೆಕ್ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ನಾನು ಪಟ್ಟಿ ಅನ್ನೋದು ಬಾಟಮ್ದು ಸೊಂಟದ ಪಟ್ಟಿ ಲಾಸ್ಟಲ್ಲಿ ಕೊಡ್ತೀನಿ. ಇದಕ್ಕೂ ಅಷ್ಟೇ ನಾನು ಫಸ್ಟು ಲೈನಿಂಗಿಗೆ ಪೈಪಿಂಗ್ ಇನ್ವಿಸಿಬಲ್ ಪೈಪಿಂಗ್ಗೆ ಕೊಡ್ತೀನಿ. ಇನ್ವಿಸಿಬಲ್ ಪೈಪಿಂಗ್ ಕೊಟ್ಟು ನಾನು ನೋಡಿ ಇಲ್ಲಿ 1/4 ಇಂಚ್ ಈ ಥರ ಕ್ರಾಸಾಗಿ ಕಟ್ ಮಾಡಿರಲಿಲ್ಲ. ಸೊ ಅದನ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರಂಟ್ ಹತ್ರ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಹತ್ರ. ಸೊ ಅದಕ್ಕೆ ನಾನು ಹೇಳಿದ್ದು ಸೆಂಟ್ರಲ್ಲಿ ನಾವು ಕೆಲವೊಂದು ಟಿಪ್ಸ್ ಕೊಡ್ತೀವಲ್ಲ ಅಂತ. ಸೊ ಈ ಟಿಪ್ಸ್ ಎಲ್ಲ ಮಿಸ್ ಆದರೆ ನಿಮಗೆ ಪರ್ಫೆಕ್ಟ್ ಅನ್ನೋದು ಬರೋಲ್ಲ ಬ್ಲೌಸಲ್ಲಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಪ್ರತಿಯೊಂದು ನೀಟಾಗಿ ಅರ್ಥ ಆಗುತ್ತೆ, ಪ್ರತಿಯೊಂದು ಟಿಪ್ಸು ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ನಾವು ಹೇಳೋ ಉದ್ದೇಶನೇ ಅದಾಗಿರುತ್ತೆ. ಈ ರೀತಿ ಇನ್ವಿಸಿಬಲ್ ಪೈಪಿಂಗು ನೀವು ನಾರ್ಮಲ್ ಫುಟ್ಟಲ್ಲೇ ಆರಾಮ್ಸೆ ಕೊಡ್ಬೋದು. ಕೆಲವರು ಹೇಳ್ತಾರೆ ನಾರ್ಮಲ್ ಫುಟ್ಟಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋದು ಕಷ್ಟ ಅಂತ. ಸೊ ಹಾಗೇನಿಲ್ಲ, ನೀವು ನಾರ್ಮಲ್ ಫುಟ್ಟಲ್ಲೇ ಥ್ರೆಡ್ ಪೈಪಿಂಗ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಆರಾಮಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಮೇನ್ ಫ್ಯಾಬ್ರಿಕ್ನ ಸೀದಾ ಕಡೆ ಹಾಕ್ಕೊಂಡು ಈ ಒಂದು ಪೈಪಿಂಗ್ ಏನು ಅಟ್ಯಾಚ್ ಮಾಡಿರ್ತೀರೋ ಅದನ್ನು ಉಲ್ಟಾ ಇಟ್ಕೊಂಡು ಆ ಪೈಪಿಂಗ್ ಮೇಲೇ ಏನು ಸ್ಟಿಚ್ ಹಾಕಿದಿರೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ನೀವು ನೆಕ್ ಅನ್ನೋದನ್ನು ಫಿನಿಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಪೀಸಿಗೆ ಒಂದು ಪಿನ್ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ, ಇನ್ನೊಂದು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿಗೆ. ಕೆಲವರು ವೀಡಿಯೋ ನೋಡ್ತಾ ಇರೋರು ಟೈಲರಿಂಗ್ ಮಾಡೋದು ತುಂಬಾ ಕಷ್ಟ, ಕಲಿಯೋದು ತುಂಬಾ ಕಷ್ಟ ಅಂದ್ಕೋತಾರೆ. ಸೊ ನಾವು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕೊಂಡ್ರೆ ಈಸಿಯಾಗಿ ಟೈಲರಿಂಗ್ ಅನ್ನೋದು ಕಲ್ತ್ಕೋಬೋದು. ಮನೆಯಲ್ಲಿ ಕೂತ್ಕೊಂಡು ಅವ್ರ ಬ್ಲೌಸ್ ಅವರೇ ಹೊಲ್ಕೋಬೋದು, ತೊಂದರೆ ಇಲ್ಲ, ಈಸಿಯಾಗಿ ಕಲ್ತ್ಕೋಬೋದು. ಬಟ್ ಇಂಟ್ರೆಸ್ಟ್ ಇರಬೇಕು ಮತ್ತು ಎಫರ್ಟ್ ಹಾಕಬೇಕಾಗತ್ತೆ, ಅಷ್ಟೇ ಎಫರ್ಟ್ ಹಾಕಬೇಕಾಗತ್ತೆ. ಹಾರ್ಡ್ ವರ್ಕ್ ಮಾಡಿದಷ್ಟು ನಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಮತ್ತು ಪರ್ಫೆಕ್ಟಾಗಿ ಬರಬೇಕು ಅಂದ್ರೂ ಸಹ ನಾವು ಹಾರ್ಡ್ ವರ್ಕ್ ಅನ್ನೋದು ಮಾಡಬೇಕಾಗತ್ತೆ. ಇಷ್ಟ ಆದಮೇಲೆ ನೋಡಿ ನೀಟಾಗಿ ಆ ಪೈಪಿಂಗ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಪೈಪಿಂಗ್ ಅನ್ನೋದು ನೋಡಿ ಪರ್ಫೆಕ್ಟಾಗಿ ಕಾಣಿಸುತ್ತೆ.
ನೀವು ಆ ಪೈಪಿಂಗ್ ಪಕ್ಕ ಸ್ಟಿಚ್ ಹಾಕ್ಕೋಬಾರ್ದು ಅನ್ನೋದಾದರೆ ನೀವು ಐರನ್ ಮಾಡ್ಕೋಬೇಕು. ಸೊ ಈ ಕ್ಲಾತಲ್ಲಿ ನಿಮಗೆ ಕಷ್ಟ ಆಗುತ್ತೆ, ಐರನ್ ಮಾಡಿ ಕೂರಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಕಾಟನ್ ಕ್ಲಾತು ಆ ಥರದ್ದಾದರೆ ನೀವು ಐರನ್ ಮಾಡಿ ಕೂರಿಸ್ಬೋದು, ಬೇಕಾದ್ರೆ ನೀವು ಪೈಪಿಂಗ್ ಹತ್ರ ಸ್ಟಿಚ್ ಹಾಕ್ದಲ್ಲೇ ನೀವು ಕೂರಿಸ್ಬೋದು, ತೊಂದರೆ ಇಲ್ಲ. ಆದರೆ ಈ ಕ್ಲಾತಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಈ ರೀತಿ ನೀಟಾಗಿ ಲೈನಿಂಗ್ಗೆ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಯಾವುದೇ ರೀತಿ ರಿಂಕಲ್ ಬರ್ದಲೆ ನೀವು ನೀಟಾಗಿ ಕೈಯಲ್ಲಿ ಸೆಟ್ ಮಾಡ್ಕೊಳ್ತಾ ಬಟ್ಟೆನ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಸೇಮ್ ಅದೇ ರೀತಿ ಇನ್ನೊಂದು ಬ್ಲೌಸ್ ಪೀಸೂ ಅಷ್ಟೇ. ನಿಮಗೆ ಸ್ವಲ್ಪ ಟಚ್ ಇದ್ದರೆ ಸಾಕು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಸ್ವಲ್ಪ ಟಚ್ ಇದೆ ಟೈಲರಿಂಗ್ದು ಅನ್ನೋದಾದರೆ ಖಂಡಿತ ನೀವು ನನ್ನ ಚಾನಲ್ ನೋಡಿ, ನಾನು ಹಾಕಿರೋ ಕಟ್ಟಿಂಗ್ ಅದೇ ಪ್ರಕಾರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಮಾಡ್ಕೊಳ್ಳಿ. 100% ನೀವು ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಾ ಅಂತ ನಂಬಿಕೆ ನನಗಿದೆ. ಸೊ ಟ್ರೈ ಮಾಡಬೇಕಷ್ಟೇ, ಟ್ರೈ ಮಾಡಬೇಕು. ಒಂದು ಬ್ಲೌಸ್ ಇಲ್ಲ 2 ಬ್ಲೌಸ್ನ ನೀವು ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಖಂಡಿತ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ಎರಡನ್ನೂ ಕಟ್ ಮಾಡಿಕೊಂಡೆ, ಒಂದು ಫ್ರಂಟ್ ಪೀಸ್ನ. ಈಗ ನಾನು ಕ್ರಾಸ್ ಶೇಪ್ ಬೆಲ್ಟಿಗೆ ಕ್ಲಾತ್ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಶೇಪ್ ಬೆಲ್ಟ್ ಅನ್ನೋದನ್ನು ರೆಡಿ ಮಾಡ್ಕೋತೀನಿ. ಸೊ ಈಗ ಒಂದು 2 ತಿಂಗಳು ಹೋಗಿ ಸ್ಟಾಪ್ ಮಾಡಿರ್ತಾರಲ್ಲ ಟೈಲರಿಂಗು ಅಂಥವ್ರು, ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಬ್ಲೌಸ್ ವೇಸ್ಟ್ ಆಗುತ್ತಾ, ಇನ್ನೊಂದು ಬ್ಲೌಸ್ ವೇಸ್ಟ್ ಆಗುತ್ತಾ, 3ನೇ ಬ್ಲೌಸ್ಗೆ ಕರೆಕ್ಟಾಗಿ ಬರುತ್ತೆ. ನಾನು ಹೇಳೋದೇನೆಂದರೆ ಸ್ವಲ್ಪ ಟಚ್ ಇರಬೇಕು ನಿಮಗೆ. ಟಚ್ ಇದ್ದರೆ ಖಂಡಿತ ನೀವು ಕಲ್ತ್ಕೋಬೋದು. ಟಚ್ ಇಲ್ಲದೆ ಇರೋರು ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು. ಈಗ ನಾನು ಹೇಳ್ಕೊಡ್ತೀನಿ. ಈಗ 38 ಸೈಜ್ ಬ್ಲೌಸು ಕಟ್ಟಿಂಗ್ ಹಾಕಿದ್ದೀನಿ ನಾನು. ಸೊ 38 ಸೈಜ್ ಬ್ಲೌಸ್ ನೀವು ಕಟ್ಟಿಂಗ್ನ ಟ್ರೈ ಮಾಡಿ, ಪೇಪರಲ್ಲಿ ಒಂದು ಸಲ ಕಟ್ ಮಾಡಿ. ಮತ್ತು ಕ್ಲಾತ್ ಮೇಲೆ ವೇಸ್ಟ್ ಕ್ಲಾತ್ ಮೇಲೆ ಈಗ ಕುಂಕುಮಕ್ಕೆಲ್ಲ ಬ್ಲೌಸ್ ಪೀಸಸ್ ಕೊಟ್ಟೇ ಇರ್ತಾರಲ್ವ, ಸೊ ಆ ಥರದ್ರಲ್ಲಿ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ನೀವು ಖಂಡಿತ ಒಂದು ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತಾ ಆಗಲಿ ಬಿಡಿ, ಇನ್ನೊಂದು ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತಾ ಆಗಲಿ ಬಿಡಿ, ಹೆಂಗೂ ಮನೇಲಿ ಇದ್ದೇ ಇರ್ತಾವೆ ಬ್ಲೌಸ್ ಪೀಸಸ್ಸು. ಸೊ 3ನೇದು ಬಂದೇ ಬರುತ್ತೆ. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ಟ್ರೈ ಮಾಡೋದ್ರಿಂದ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಟ್ರೈ ಮಾಡಬೇಕಷ್ಟೇ, ಸ್ವಲ್ಪ ಎಫರ್ಟ್ ಹಾಕಬೇಕು. ಈ ರೀತಿ ನಾನು ಶೇಪ್ ಬೆಲ್ಟ್ ಅನ್ನೋದನ್ನು ಅಟ್ಯಾಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಈ ರೀತಿ ನೀವು ಪ್ರತಿಯೊಂದು ಸ್ಟೆಪ್ನ ಫಾಲೋ ಮಾಡ್ತಾ ಹೋಗಿ ಯಾವ ರೀತಿ ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಕಟ್ಟಿಂಗ್ ವಿಡಿಯೋ ಇವಾಗ 40 ಸೈಜ್ ಬ್ಲೌಸು ನಮಗೆ ಕಟ್ಟಿಂಗ್ ಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಮೆಂಟ್ ಹಾಕಿ. ಯಾವ ಸೈಜ್ ಬ್ಲೌಸ್ ಬೇಕು ನಿಮಗೆ, ಯಾವ ಥರ ಕಟ್ಟಿಂಗ್ ಬೇಕು ಅಂತ ನೀವು ಕಮೆಂಟ್ ಹಾಕಿದ್ರೆ ಖಂಡಿತ ನಾನು ಆ ಸೈಜ್ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಇಲ್ಲ ನಿಮ್ಗೆ ಯಾವ ಟೈಪ್ ಕಟ್ಟಿಂಗ್ ಬೇಕೋ ಆ ಟೈಪ್ ಕಟ್ಟಿಂಗ್ ನಾನು ಖಂಡಿತ ನನ್ನ ಚಾನಲಲ್ಲಿ ನಾನು ವಿಡಿಯೋ ಅನ್ನೋದನ್ನು ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಟ್ರೈ ಮಾಡಬೇಕಷ್ಟೇ. ಇಷ್ಟಾದಮೇಲೆ ನಾನು ಫ್ರಂಟ್ ಪಾರ್ಟ್ ತಗೊಂಡು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ ಈ ಮೆಥಡಲ್ಲಿ. ನೋಡಿ, ಆ ಒಂದು ಸ್ಟಿಚ್ ಮಾಡಿರೋ ಕ್ಲಾತ್ ಅಲ್ಲೇ ಬಿಟ್ಬಿಡಿ. ನೆಕ್ಸ್ಟ್ ಕ್ಲಾತ್ನ ಅಲ್ಲಿಗೆ ಜಾಯಿನ್ ಮಾಡ್ಕೊಳ್ತಾ ನೋಡಿ, ಈಗ ಆ ಕ್ಲಾತ್ನ ಕಟ್ ಮಾಡಿಕೊಂಡು ಮುಂದೆ ಇರೋ ಕ್ಲಾತ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ಏನಪ್ಪ ಯೂಸಸ್ ಅಂದರೆ, ನಾವು ಥ್ರೆಡ್ನ ಸೇವ್ ಮಾಡ್ಬೋದು, ದಾರ ಕಡಿಮೆ ಯೂಸ್ ಮಾಡ್ಬೋದು, ಪ್ಲಸ್ ದಾರ ಕಟ್ ಆಗ್ತಾ ಇರುತ್ತೆ. ಈ ಡಾಟ್ ಸ್ಟಿಚ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು ಹತ್ರ ಕಟ್ ಮಾಡ್ಕೋತೀವಿ ದಾರಾನ, ಅವಾಗೇನಾಗುತ್ತೆ ದಾರ ಮತ್ತು ನಾವು ಇನ್ನೊಂದು ಕ್ಲಾತ್ನ ಸ್ಟಿಚ್ ಮಾಡೋಕ್ಕೆ ಹೋದಾಗ ದಾರ ಅನ್ನೋದು ಕಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಒಂದಾದಮೇಲೆ ಮತ್ತೊಂದನ್ನಿಟ್ಟು ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಂಗೆ ದಾರಾನೂ ಕಟ್ಟಾಗಲ್ಲ, ಟೈಮು ಸೇವ್ ಆಗುತ್ತೆ, ದಾರಾನೂ ಸೇವ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಆಯಿತಾ? ನೋಡಿ, ನಮಗೆ ಫ್ರಂಟ್ ಪಾರ್ಟ್ ಡಾಟ್ಸ್ ಅನ್ನೋದು ಮುಗೀತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಡಾಟ್ಸ್ ಅನ್ನೋದು ಪರ್ಫೆಕ್ಟಾಗಿ ನನಗೆ ಬಂದಿದೆ. ಸೊ ಈಗ ನೋಡಿ, ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ. ಶೇಪ್ ಬೆಲ್ಟು ಅಷ್ಟೇ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ಬಟ್ಟೆನ ಎಳಿಬಾರ್ದು. ನೋಡಿ, ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಡಾಟ್ಸನ್ನ ನಮ್ಮ ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ.
ಇದು ಅಷ್ಟೇ ನೋಡಿ, ಈ ರೀತಿ ಒಂದು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡು ತಗೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಡಾಟ್ಸ್ದು ಏನಿರುತ್ತೆ ಕ್ಲಾತು ಅದನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಶೇಪ್ ಬೆಲ್ಟ್ನ ಮತ್ತು ಆ ಒಂದು ಚೆಸ್ಟ್ ಪಾರ್ಟ್ ಪೀಸ್ ಇದೆಯಲ್ಲ ಯಾವುದನ್ನು ಸಹ ನೀವು ಎಳಿಬಾರ್ದು. ಎಳೆದ್ರೆ ಏನಾಗುತ್ತೆ ಅಂದರೆ ನಮ್ಗೆ ಹಿಂಗೆ ಜಗ್ಗದಂಗೆ ಬರುತ್ತೆ ಕ್ರಾಸ್ ಬೆಲ್ಟು. ಒಂದು ಸಲ ಚೆಕ್ ಮಾಡಿ ಬೇಕಾದ್ರೆ ನೋಡಿ. ಒಂದು ಎಳೆದಂಗೆ ನಾವು ಸ್ಟಿಚ್ ಹಾಕಿದ್ರೆ ಆ ಶೇಪ್ ಬೆಲ್ಟ್ ಅನ್ನೋದು ಒಂದು ಕ್ರಾಸಾಗಿ ಜಗ್ಗದಂಗೆ ಆಗುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಯಾವುದೇ ಕಾರಣಕ್ಕೂ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಬೇಕಾದ್ರೆ ಎಳಿಬಾರ್ದು. ಎಳೆದ್ರೆ ನಿಮಗೆ ಆ ಥರನೇ ಜಗ್ಗದಂಗೆ ಬರುತ್ತೆ. ಅರ್ಥ ಆಯ್ತಾ? ಇಷ್ಟಾದಮೇಲೆ ನೋಡಿ, ನಾನು ಈ ಶೇಪ್ ಬೆಲ್ಟ್ ಇಲ್ಲಿ ಸ್ಟಿಚ್ ಬಂದಿಲ್ಲ, ಸೊ ಹಾಗಾಗಿ ಮತ್ತೆ ಒಂದು ಸ್ಟಿಚ್ ಅನ್ನೋದು ಹಾಕೋತಾ ಇದ್ದೀನಿ. ಅದೇ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ. ಫಿನಿಶಿಂಗ್ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಒಂದು ಸಲ ನೋಡಿ. ಎಕ್ಸ್ಟ್ರಾ ಯಾವುದಾದ್ರೂ ಕ್ಲಾತ್ ಇದ್ದರೆ ಎರಡು ಇಟ್ಟು ನೋಡಿ. ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ನೀವು ಕಟ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಇದು ಎಕ್ಸ್ಟ್ರಾ ಇದ್ದಂಗೆ ಅನಿಸ್ತು, ನಾನು ಕಟ್ ಮಾಡಿಕೊಂಡು ಪರ್ಫೆಕ್ಟಾಗಿ ಲೆವೆಲಾಗಿ ಮಾಡಿಕೊಂಡೆ. ನೋಡಿ, ಈ ರೀತಿಯಾಗಿ ಇಟ್ಟು ನೋಡಿ ಒಂದು ಸಲ ನಿಮ್ಗೆ ಕರೆಕ್ಟಾಗಿ ಬಂದಿದೆಯಾ ಅಂತ. ನನಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬಡೆ ಕರೆಕ್ಟಾಗಿ ಬಂದಿದೆ. ಇದು ಅಷ್ಟೇ, ನಾನೇನಂತ ಕಟ್ಟಿಂಗಲ್ಲೇ ನಾನು ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊತೀನಿ ಶೇಪ್ ಬೆಲ್ಟ್ ಅನ್ನೋದು. ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ. ಸೊ ಅದು ಎಕ್ಸ್ಟ್ರಾ ಆಗುತ್ತೆ. ನೋಡಿ, ಕರೆಕ್ಟಾಗಿ ಬಂತು ನನಗೆ. ಈ ಒಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಅಷ್ಟೇ ಮತ್ತು ಸೈಡ್ಸು ಅಷ್ಟೇ ಕರೆಕ್ಟಾಗಿ ಬಂತು. ಈಗ ನಾನು ನೆಕ್ಕಲ್ಲಿ ಏನು ಕಟ್ ಮಾಡಿದ್ದೀನೋ ಆ ಪೀಸ್ ತೊಗೊಂಡು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊತೀನಿ. ಕಾಜಾಪಟ್ಟಿನ ಕ್ಲಾತ್ನಲ್ಲಿ ಕೆಳಗಡೆ ಇಟ್ಕೊಂಡು ನೋಡಿ 1/2 ಇಂಚು ಮೇಲೆ ಮಾರ್ಜಿನ್ ಬಿಟ್ಟು 1/2 ಇಂಚ್ ಕೆಳಗಡೆ ಮಾರ್ಜಿನ್ ಬೇಕಾಗುತ್ತೆ. ಯಾಕಂದರೆ ಮೇಲೆ ನಾನು ಆಲ್ರೆಡಿ ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀನಿ ನೆಕ್ಕು. ಸೊ ಹಾಗಾಗಿ 1/2 ಇಂಚು ಫೋಲ್ಡಿಂಗಕ್ಕೆ ಬೇಕೇ ಬೇಕಾಗುತ್ತೆ. ಇದು ಅಷ್ಟೇ, ಎಕ್ಸ್ಟ್ರಾ ಕ್ಲಾತ್ ಇದೆ ಜಾಸ್ತಿ ನೀವು ಕಟ್ ಮಾಡ್ಕೊಳ್ಳಿ. ನೀವು ಫೋಲ್ಡಿಂಗ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಉಳಿದಿದ್ದ ಕ್ಲಾತ್ನ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಜಾ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಒಂದು 1/4 ಇಂಚ್ ಮಾರ್ಜಿನ್ ಅಷ್ಟು ಬಿಟ್ಟು ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದು ಡ್ರಾ ಮಾಡ್ಕೊತೀನಿ. ಡ್ರಾ ಮಾಡ್ಕೊತೀನಿ ಮೀನ್ಸ್ ಸ್ಟಿಚ್ ಮಾಡ್ಕೊತೀನಿ ಅಂತ, ಆಯಿತಾ? ಈ ರೀತಿ ನನಗೆ ಕಾಜಾಪಟ್ಟಿ ಮುಗೀತು. ಈಗ ನಾನು ಉಕ್ಸ್ಪಟ್ಟಿಗೆ ಕ್ಲಾತ್ನ ಎತ್ಕೋತೀನಿ. ನೋಡಿ, ನಾವು ಕಟ್ಟಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಕ್ಲಾತ್ ಉಳ್ಕೊಳ್ಳುತ್ತಲ್ಲ ಅದನ್ನೆಲ್ಲ ಯಾವ್ದು ಬಿಸಾಕಬೇಡಿ. ಒಂದು ಸೈಡ್ ಎತ್ತಿಟ್ಕೊಳ್ಳಿ. ಯಾಕಂದರೆ ನಾವು ಬ್ಲೌಸ್ ಮುಗಿಯೋವರೆಗೂ ನಾವು ಯಾವುದೇ ಪೀಸ್ನ ಬಿಸಾಕಬಾರ್ದು. ಯಾಕಂದರೆ ನಮಗೆ ಯಾವ ಪೀಸ್ ಯಾವ ಟೈಮಿಗೆ ಬೇಕಾಗುತ್ತೋ ಗೊತ್ತಾಗಲ್ಲ ಕೆಲವೊಂದು ಸಲ. ಹಾಗಾಗಿ ನೀವು ಕಟ್ ಮಾಡಿರೋ ಪೀಸಸ್ನೆಲ್ಲ ಸೇಫಾಗಿ ಇಟ್ಕೊಳ್ಳಿ ಬ್ಲೌಸು ಸ್ಟಿಚ್ಚಿಂಗ್ ಮುಗಿಯೋವರೆಗೂ. ಆಮೇಲೆ ಬೇಕಾದ್ರೆ ನೀವು ಬಿಸಾಕ್ಬೋದು, ತೊಂದರೆ ಇಲ್ಲ, ಆಯಿತಾ? ಈ ರೀತಿ ನಾನು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಅದು ಅಷ್ಟೇ, ಉಕ್ಸ್ಪಟ್ಟಿಗೂ ಅಷ್ಟೇ ಬಾಟಮಲ್ಲಿ 1/2 ಇಂಚು, ಮೇಲೆ ನೆಕ್ ಹತ್ರ ಪೈಪಿಂಗ್ ಆಲ್ರೆಡಿ ಕೊಟ್ಟಿರ್ತೀನಿ ನಾನು. ಸೊ ಹಾಗಾಗಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕ್ಲಾತ್ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಅನ್ನೋದು ಕೊಡ್ತೀನಿ ಉಕ್ಸ್ಪಟ್ಟಿಗೆ ಈ ರೀತಿಯಾಗಿ. ಈಗ ಒಂದು ಸಲ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಈ ರೀತಿ ಇಟ್ಟು ನೋಡಿ ನಿಮ್ಗೆ ಕರೆಕ್ಟಾಗಿ ಬರುತ್ತಾ ಅಂತ. ನನಗೆ ಕರೆಕ್ಟಾಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅನ್ನೋದು ಪರ್ಫೆಕ್ಟಾಗಿ ಬಂತು. ಈಗ ಸ್ಲೀವ್ಸು ನೋಡಿ, ಸ್ಲೀವ್ಸಿಗೆ ನಾನು ಕಟ್ ಮಾಡಬೇಕಾದ್ರೆ ಹೇಳಿದೆ ಇಲ್ಲಿ ಪೀಸ್ ಕೊಡಬೇಕಾಗಿ ಬರುತ್ತೆ ಅಂತ. ನಾನು ಪ್ರತಿ ಸಲ ಸ್ಲೀವ್ ಕಟ್ ಮಾಡಬೇಕಾದ್ರೆ ಹೇಳ್ತೀನಿ 2 ಪೀಸಿಗೆ ಮಾತ್ರ ಒಂದು ಸೈಡ್ ಮಾತ್ರ ಪೀಸ್ ಕಟ್ಟೋ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ ಅಂತ. ನೋಡಿ, ಈ ರೀತಿ ಇಟ್ಟು ಮೇಲಕ್ಕಿಡಿ ಕ್ಲಾತ್ನ ಈ ಥರ ಮೇಲಕ್ಕಿಟ್ಟು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಒಂದು ಪೀಸ್ಗೆ, ಆಯಿತಾ? ಇನ್ನೊಂದು ಪೀಸ್ಗೆ ಕೆಳಭಾಗಕ್ಕೆ ಇಟ್ಕೊಳ್ಳಿ. ಆ ಪೀಸ್ ಏನು ಕೊಡ್ತೀರ ಅದು ಕೆಳಭಾಗಕ್ಕೆ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ ಈ ರೀತಿಯಾಗಿ. ಈಗ ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಕೆರೆಯೋ ಥರ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಪರ್ಫೆಕ್ಟಾಗಿ ಕ್ಲಾತ್ ಅನ್ನೋದು ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ. ಇಷ್ಟಾದಮೇಲೆ ನಾವು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆಯೋ ಕ್ಲಾತು
ಅದನ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಕಾಣಿಸ್ತಿದೆ ಅನಿಸುತ್ತೆ ನೋಡಿ. ಈ ರೀತಿಯಾಗಿ ಇನ್ನೊಂದು ಸೇಮ್ ಅದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗಲ್ಲೇ ಪಫ್ ಸ್ಲೀವ್ನ ಸ್ಟಿಚ್ ಮಾಡ್ತೀನಿ ನಾನು ಅಂತ. ಶೋಲ್ಡರ್ ಹತ್ರ ಚಿಕ್ಕದಾಗಿ ಪಫ್ ಬರುತ್ತಲ್ಲ ಆ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡ್ತೀನಿ ನೋಡಿ. ಕೂಳೆ ಅನ್ನೋದು 2 ಕೂಳೆ ನೋಡಿ ಈ ಥರ ಆಪೋಸಿಟ್ ಬಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸು ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ಅಂತ. ಆ ರೀತಿ ಒಂದು ಪೀಸ್ ಮೇಲೆ ಒಂದು ಪೀಸ್ ಕೆಳಗಡೆ ಇಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಇದ್ದರೆ ಕ್ಲಾತ್ ಒಂಚೂರು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ನೀವು, ನಾನು ಫ್ರಂಟ್ ಪಾರ್ಟು ಶೇಪ್ ಅನ್ನೋದನ್ನು ಕಟ್ ಮಾಡಿಲ್ಲ, ಸೊ ಹಾಗಾಗಿ ಈಗ ಕಟ್ ಮಾಡ್ಕೊತೀನಿ. ಫ್ರಿಲ್ ನೋಡಿ ಇಲ್ಲಿಂದ ಇಲ್ಲಿ ಮೇಲಕ್ಕೆ ಇಟ್ಕೋಬೇಕು. ಫ್ರಿಲ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಶೇಪ್ ಅನ್ನೋದನ್ನು ಈ ರೀತಿ ಕೊಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಕಟ್ಟಿಂಗ್ ಏನಾದ್ರು ಡೌಟ್ ಇತ್ತು ಅಂದರೆ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ನಾನು ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಪರ್ಫೆಕ್ಟಾಗಿ ಮೆಷರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಒಂದ್ಸಲ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿಕೊಂಡು ನೋಡಿ. ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಸ್ಲೀವ್ ಯಾವ ರೀತಿ ಕಟ್ ಮಾಡಬೇಕು ಅಂತ. ನೋಡಿ ನಾನಿಲ್ಲಿ ಸೀರೆ ಮ್ಯಾಚಿಂಗ್, ಸೀರೆಯಲ್ಲಿ ಫ್ಲವರ್ಸ್ ಇದ್ದಾವೆ, ಅದರ ಮ್ಯಾಚಿಂಗ್ ಪೋಟ್ಲಿ ಬಟನ್ನ ಸ್ಟಿಚ್ ಮಾಡೋಣ ಅಂತ ಪೋಟ್ಲಿ ಬಟನ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸೀರೆ ನನಗೆ ಯಾವ ಕಲರ್ ಇದೆ ಅಂದರೆ ಪ್ಯಾರೆಟ್ ಗ್ರೀನ್ ಸ್ಯಾರಿಯಲ್ಲೇ ನೋಡಿ ಈ ಥರ ಪಿಂಕ್ ಶೇಡಲ್ಲಿ, ರೆಡ್ಡಿಶ್ ಪಿಂಕ್ ಅದು, ಆ ಶೇಡಲ್ಲಿ ಫ್ಲವರ್ಸ್ ಇರೋದ್ರಿಂದ ನಾನು ಅದನ್ನು ಪೋಟ್ಲಿ ಬಟನ್ಗೆ ರೆಡಿ ಮಾಡಿಕೊಂಡೆ. ಸೊ ಇದನ್ನು ನಾನು ಪೋಟ್ಲಿ ಬಟನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತೆಲ್ಲ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡಿ. ಈ ರೀತಿ ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಬಟನ್ಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಈಗ ನನಗೆ ಒಂದು 2 ಇಂಚಸ್ ಬೇಕು ಅಂತ 2 ಇಂಚಸ್ಗೆ ಬಟನ್ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಪಕ್ಕ ಒಂದು ಪಕ್ಕ ಜೋಡಿಸ್ದಂಗೆ ಬೇಕು ಅಂದರೆ ಆ ಥರನೂ ನೀವು ಅಟ್ಯಾಚ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಅಟ್ಯಾಚ್ ಅನ್ನೋದನ್ನು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಈ ರೀತಿ 1 ಇಂಚಿಗೂ ಒಂದೊಂದು ಬಟನ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಬಟ್ಟೆ ಸಿಕ್ಕಾಕೋಬಾರ್ದು ಯಾವುದೇ ಕಾರಣಕ್ಕೂ. ನೀಟಾಗಿ ಈ ರೀತಿ ಸೈಡ್ಗೆ ಇಟ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಅದನ್ನು ಬಟನ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸೇಮ್ ನೋಡಿ ಫ್ರಂಟ್ಗೆ ಬರಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಬಟನ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಫ್ರಂಟ್ದು ಸ್ಲೀವ್ದು ಮತ್ತು ಶೇಪ್ ಬೆಲ್ಟು ಫ್ರಂಟ್ ಪಾರ್ಟ್ ಏನಿದೆಯೋ ಅದು ಒನ್ಸ್ ಕನ್ಫ್ಯೂಸ್ ಆಗಿಬಿಟ್ರೆ ನಿಮಗೆ ಬ್ಲೌಸೇ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಫ್ರಂಟ್ ಪಾರ್ಟು ಮತ್ತು ಶೇಪ್ ಬೆಲ್ಟ್ ಅಟ್ಯಾಚು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಒಂದೊಂದು ಸಲ 2 ಪೀಸ್ ಒಂದೇ ಸೈಡ್ ಬಂದುಬಿಡುತ್ತೆ, ನಮಗೆ ಗೊತ್ತಿರಲ್ಲ. ಆ ರೀತಿ ನಾವು ಅಟ್ಯಾಚ್ ಪಕ್ಕ ಇಟ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವು ಸೈಡ್ಗಿಟ್ಟು ಒಂದು ಪೀಸ್ ಆದಮೇಲೆ ಒಂದು ಪೀಸ್ ಅಟ್ಯಾಚ್ ಮಾಡ್ಕೋತೀನಿ ಅಂದರೆ ನಮ್ಗೆ ಅವಾಗ ಏನಾಗುತ್ತೆ ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟು 2 ಒಂದೇ ಕಡೆ ಬರೋ ಥರ ಸಮ್ಟೈಮ್ಸ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಸ್ಲೀವ್ನ ಮತ್ತು ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಫಸ್ಟ್ ಈ ಥರ ಆಪೋಸಿಟಲ್ಲಿ ಇಟ್ಕೊಳ್ಳಿ. ನೀವು ಇಟ್ಕೊಂಡು ನೋಡಿ ಆಮೇಲೆ ನೀವು ಈ ಒಂದು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಬಟನ್ಸ್ನ ಕೊಟ್ಟು ನಾನು ಫಿನಿಶ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಕ್ಸ್ಟ್ರಾ ಕ್ಲಾತ್ ಇರೋದೊಂಥರ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡ್ಕೋತೀನಿ. ನೋಡಿ ಈ ಬಟ್ಟೆ ತುಂಬಾ ಜಾರುತ್ತೆ. ನೀಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ನಾನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿಲ್ಲ ನಾನು. ಈಗ ಸೀದಾ ಮೇಲೆ ನೋಡಿ, ಇದು ಸೀದಾ ಮೇಲೆ ಆ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡ್ಕೊಂಡಿರೋದು ಒಂದು ಲೈನಿಂಗ್ನ ಮೇಲೆ ಉಲ್ಟಾ ಹಾಕ್ಬಿಟ್ಟು ನಾವು ಈಗಾಗಲೇ ಏನು ಸ್ಟಿಚ್ ಹಾಕಿದ್ವಿ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡ್ಕೊಳ್ಳಿ, ಬಟ್ಟೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ.
ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸುತ್ತು, ಯಾಕಂದರೆ ಒಂದು ಸೈಡಿಗೆ ಜರುಗ್ಬಿಡುತ್ತೆ ಕ್ಲಾತು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಸ್ಲೀವ್ಗೆ ಮೇನ್ ಫ್ಯಾಬ್ರಿಕ್ ಅನ್ನೋದು ಸಾಲದೆ ಬಂದುಬಿಡುತ್ತೆ ಒಂದು ಸೈಡಿಗೆ ಹೋದಾಗ. ಸೊ ನೀವು ಈ ಥರ ಒಂದು ಸ್ಮೂತ್ ಕ್ಲಾತ್ನ ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ. ಮತ್ತೊಂದಕ್ಕೂ ನಾನು ಸಹ ಅದೇ ರೀತಿ ಈ ಒಂದು ಬಟನ್ಸ್ ಮೇಲೆ ಸ್ಟಿಚ್ ಏನು ಹಾಕಿದ್ದೀನೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ ಈ ರೀತಿಯಾಗಿ. ಓಪನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಬಟನ್ಸ್ ಅನ್ನೋದು. ಈಗ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. 2 ಪೀಸ್ಗೂ ಸೇಮ್ ಅದೇ ರೀತಿ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೋತೀನಿ. ಈಗ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಲೈನಿಂಗ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋತೀನಿ. ಈ ಕ್ಲಾತ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು. ಎಳಿಬಾರ್ದು, ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಥರ ಸ್ಮೂತಾಗಿರೋ ಕ್ಲಾತ್ನ ನೀಟಾಗಿ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಾವು ಎಳೆದಾಡ್ಬಿಟ್ರೆ ಅದು ರಿಂಕಲ್ಸ್ ಅನ್ನೋದು ಬಂದು ಬ್ಲೌಸ್ ಫಿನಿಶಿಂಗ್ ಅನ್ನೋದೇ ಹಾಳಾಗ್ಬಿಡುತ್ತೆ. ಬ್ಲೌಸಲ್ಲಿ ವೆರಿ ಇಂಪಾರ್ಟೆಂಟ್ ಫಿನಿಶಿಂಗು ಮತ್ತು ಫಿಟ್ಟಿಂಗು. ಫಿಟ್ಟಿಂಗು ಇಲ್ಲಾಂದರೆ ಬ್ಲೌಸ್ ಯಾವುದೇ ಕಾರಣಕ್ಕೂ ಪರ್ಫೆಕ್ಟಾಗಿ ಬರಲ್ಲ. ಹಾಗೇನಾಗುತ್ತೆ, ನಮ್ಗೆ ಯಾರು ಬ್ಲೌಸ್ ಹೊಲಿಯೋಕ್ಕೆ ಕೊಡೋದಿಲ್ಲ, ಹಾಗಾಗುತ್ತೆ. ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಫಿನಿಶಿಂಗ್ ಬಗ್ಗೆ, ಆಮೇಲೆ ಹೊಲಿತಾ ಫಿಟ್ಟಿಂಗ್ ಬಗ್ಗೆನೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅಷ್ಟೇ ನೀಟಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗು ಕೊಡಬೇಕಾಗತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ 2 ಪೀಸ್ಗೂ ನಾನು. ಈ ರೀತಿಯಾಗಿ 2 ಪೀಸ್ಗೂ ಕಟ್ಟಿಂಗ್ ಅನ್ನೋದು ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಮುಗಿಸ್ತೆ ನಾನು. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ಬಟನ್ಸು, ಕಾಣಿಸ್ತಿರ್ಬೋದು ನಿಮಗೆ. ಈಗ ನಾನು ಪಫ್ ಅಟ್ಯಾಚ್ ಮಾಡೋಕ್ಕೆ ಫ್ರಿಲ್ಸ್ ಅನ್ನೋದು ಇಟ್ಕೋತೀನಿ 1/2 ಇಂಚ್ಗೆ ಮಾರ್ಜಿನ್ಗೆ. ಇನ್ನು ಪುಟ್ಟದಾಗಿ ಬೇಕು ಅಂದರೆ ಬೇಕಾದ್ರೆ ನೀವು ಪುಟ್ಟದಾಗಿ ಇಟ್ಕೋಬೋದು. ನೋಡಿ ಈ ಕಡೆ ಆಪೋಸಿಟ್ಗೆ ಈ ಥರ ಆ ಕಡೆಗೆ ಟರ್ನ್ ಮಾಡಿ ಕ್ಲಾತ್ನ ಇಡ್ತೀನಿ. ಫ್ರಿಲ್ಸ್ ಅನ್ನೋದು ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ಹಾಕ್ಕೊಂಡ್ರು ಅಷ್ಟೇ ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ. ಈ ಥರ ಆಪೋಸಿಟ್ ನಮ್ಮ ಕಡೆ ಫ್ರಿಲ್ಸ್ ಅನ್ನೋದು ಇಡಬೇಕಾಗತ್ತೆ ಫಸ್ಟಿಗೆ. ಆಮೇಲೆ ಈ ಕಡೆಯಿಂದ ಆ ಕಡೆಗೆ ಫೋಲ್ಡಿಂಗ್ ಮಾಡಿ ಫ್ರಿಲ್ಸ್ ಅನ್ನೋದು ಆಪೋಸಿಟಲ್ಲಿ ಇಡಬೇಕಾಗತ್ತೆ. ನೀವು ಬೇಕಾದ್ರೆ ಒಂದೇ ಡೈರೆಕ್ಷನಲ್ಲೂ ಇಡ್ಬೋದು, ಬಟ್ ಲುಕ್ ವೈಸ್ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಲ್ಸ್ ಅನ್ನೋದು ಇಟ್ಟರೆ ನಿಮಗೆ ಲುಕ್ಕು ಬಫ್ ಅನ್ನೋದು ನೀಟಾಗಿ ಕಾಣಿಸುತ್ತೆ, ಮತ್ತು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದೇ ಕಡೆ ಕೊಟ್ಟರೆ ನೀವು ಒಂಥರ ಫ್ಲಾಟಾಗಿ ಕಾಣಿಸುತ್ತೆ, ಅಷ್ಟೊಂದು ಲುಕ್ ಬರಲ್ಲ. ನೋಡಿ ನಾನು ಬ್ಯಾಕ್ ಪಾರ್ಟ್ ಆಗಲೇ ಸ್ಟಿಚ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಕ್ರಾಸ್ ಬೆಲ್ಟಲ್ಲ ಪಟ್ಟಿ, ಸೊಂಟದ ಪಟ್ಟಿ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಪಟ್ಟಿ ಅನ್ನೋದಕ್ಕೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಒಂದು 1/4 ಇಂಚಷ್ಟು ಕ್ಲಾತ್ ತಗೊಂಡು ಅಲ್ಲಿ 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಫಸ್ಟ್ ಹಾಕ್ಕೋಬೇಕು. ಅಷ್ಟಾದಮೇಲೆ ನಾವು ಈ ಒಂದು ಬ್ಲೌಸ್ ಪೀಸ್ ತಗೊಂಡು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಈ ಫ್ರಿಲ್ಸ್ ಹತ್ರ ನಾನು ಒಂದು ಚಿಕ್ಕ ಫ್ರಿಲ್ ಇಟ್ಕೊತೀನಿ ಡಾಟ್ಸ್ ಹತ್ರ, ಆಗ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ ಅಂತ ಚಿಕ್ಕದಾಗಿ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊತೀನಿ ಈ ರೀತಿ. ಈಗ ಓಪನ್ ಮಾಡಿ ಲೈನಿಂಗ್ ಮೇಲೆ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಈ ಒಂದು ವೇಸ್ಟ್ ಪಟ್ಟಿನ ಫಿನಿಶ್ ಮಾಡ್ಕೊತೀನಿ. ಇಲ್ಲಿ ಫೋಲ್ಡಿಂಗ್ ಮಾಡಿ ಫಿನಿಶಿಂಗ್ ಕೊಡ್ತೀನಿ. ನಿಮಗೆ ಬೇಕಾದ್ರೆ ಎಮ್ಮಿಂಗ್ ಮಾಡ್ಕೋಬೋದು ಈ ಪ್ಲೇಸಲ್ಲಿ. ನೀವು ಎಮ್ಮಿಂಗ್ ಬೇಡ ನಾನು ಸ್ಟಿಚ್ ಹಾಕ್ಕೋತೀನಿ ಅಂದರೆ ನಿಮ್ಮ ಚಾಯ್ಸು, ನೀವು ಸ್ಟಿಚ್ ಕೂಡ ಹಾಕ್ಕೋಬೋದು. ಈ ರೀತಿ ಕೊಟ್ಟು ಫಿನಿಶಿಂಗ್ ಅನ್ನೋದು ಮಾಡ್ಕೋತೀನಿ. ಫಿನಿಶಿಂಗ್ ಮುಗೀತು ನನ್ನ ಬ್ಯಾಕ್ ಪಾರ್ಟು.
ಈಗ ಫ್ರಂಟ್ ಪಾರ್ಟ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀರೋ ಅದನ್ನು ತಗೊಂಡು ಈ ರೀತಿ ಉಲ್ಟಾ ಇಟ್ಕೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ 1/2 ಇಂಚ್ ಮಾರ್ಜಿನ್ ಶೋಲ್ಡ್ರನ್ನ ಅಟ್ಯಾಚು ಮಾಡ್ಕೊತೀನಿ. ಈ ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ಸ್ಟ್ರೈಟಾಗಿ ಬರೋ ಥರ ನೀವು ಶೋಲ್ಡ್ರನ್ನ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎರಡೂ ಕಡೆ ನೀಟಾಗಿ ಶೋಲ್ಡ್ರ್ ಅನ್ನೋದು ಒಂದೇ ಲೆವೆಲಾಗಿ ಬರೋ ಥರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಾಣಿಸ್ತಿದೆ ಅನಿಸುತ್ತೆ. ಇಷ್ಟಾದಮೇಲೆ ನಾವು ಸ್ಲೀವಿಗಾಗಲೇ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಬರೋ ಥರ ಈ ರೀತಿ ಇಟ್ಕೊಂಡು ಮಿಡ್ಲಿಗೆ ಒಂದು ನ್ಯಾಚ್ ಪಡ್ಕೊಳ್ಳಿ. ಆ ನ್ಯಾಚ್ ನೀಟಾಗಿ ಶೋಲ್ಡ್ರ್ ಅಟ್ಯಾಚ್ ಮಾಡಿರೋ ಹತ್ರಕ್ಕೆ ಈ ಥರ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕ್ಲಾತ್ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ನನಗಿಲ್ಲಿ ಹೆಚ್ಚು ಕಡಿಮೆ ಇಲ್ದಂಗೆ ಕ್ಲಾತ್ ಅನ್ನೋದು ನೀಟಾಗಿ ಕರೆಕ್ಟಾಗಿ ಬಂದಿದೆ. ಸೊ ನಾನು ಇದನ್ನಾಗ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕೋತೀನಿ. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ಖುಷಿಯಿಂದ ಮಾಡಿದ್ರೆ ನಿಮಗೆ ಆ ಕೆಲಸ ಅನ್ನೋದು ತುಂಬಾ ಈಸಿ ಆಗುತ್ತೆ. ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬ ಖುಷಿಯಿಂದ ಸ್ಟಿಚ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ. ಒಂಥರ ಅದೇನು ಹೇಳ್ತಾರಲ್ಲ ಪ್ಯಾಷನ್ ಅಂತ, ಆ ಥರ ಫ್ಯಾಷನ್ ಥರ ಆಗ್ಬಿಟ್ಟಿದೆ ನನಗೆ. ನಂಗೆ ತುಂಬಾ ಇಷ್ಟ ಸ್ಟಿಚ್ ಮಾಡೋದಂದರೆ ತುಂಬಾ ಇಷ್ಟ. ಸ್ಟಿಚ್ ಮಾಡಿಲ್ಲ ಅಂದರೆ ಅವತ್ತು ನಂಗೆ ತುಂಬ ಬೋರಿಂಗು, ಏನೋ ಕಳ್ಕೊಂಡ ಫೀಲ್ ಥರ ಬರುತ್ತೆ. ಸೊ ಹಾಗಾಗಿ ನನಗೆ ಸ್ಟಿಚಿಂಗ್ ಅಂದರೆ ತುಂಬಾ ಇಷ್ಟಪಡ್ತೀನಿ ನಾನು. ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸ್ಲೀವ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಆರ್ಮೋಲ್ಗೆ. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಂಡು ನೀವು ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆರ್ಮೋಲ್ಗೆ ನೀವು ಯಾವುದೇ ಕಾರಣಕ್ಕೂ ಒಂದೇ ಸ್ಟಿಚ್ ಫಿನಿಶ್ ಮಾಡಬೇಡಿ, ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಡಬಲ್ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಅನ್ನೋದು ಮಾಡ್ಕೊತೀನಿ ನಾನು. ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊತೀನಿ. ಓವರ್ಲಾಕ್ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಅನ್ನೋದು ಮಾಡ್ಕೊತೀನಿ. ಬಫ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಈ ಡಬಲ್ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ, ನಿಮಗೆ ನೀಟಾಗಿ ಕೂರುತ್ತೆ. ಈ ಕಡೆನೂ ಸಹ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಓವರ್ಲಾಕ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ನೋಡಿ ಆಪೋಸಿಟಲ್ಲಿ ನೋಡಿದೆ ಬಫಿಯ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೈಡ್ ಅಟ್ಯಾಚ್ ಮಾಡ್ತೀನಿ ನಾನು. ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಾನು 4th ಡಾಟ್ ಹಿಡಿದಿರಲಿಲ್ಲ. ಸೊ ನಾನು ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ 4th ಡಾಟ್ನ ಹಿಡಿತೀನಿ. ಯಾಕಂದರೆ ಎಷ್ಟು ನಮಗೆ ಕ್ಲಾತ್ ಅನ್ನೋದು ಉಳಿಯುತ್ತೆ ಫ್ರಂಟಲ್ಲಿ ನೋಡಿಕೊಂಡು ಡಾಟ್ಸ್ ಅನ್ನೋದನ್ನು ನಾನು ಹಿಡಿತೀನಿ. ನೋಡಿ ಡಾಟ್ಸ್ ಹಿಡ್ಕೊಂಡೆ. ಈಗ ಈ ರೀತಿ ಇಟ್ಟು ನೋಡಿದ್ರೆ ನಮಗೆ ಪರ್ಫೆಕ್ಟಾಗಿ ಸೈಡ್ ಜಾಯಿಂಟ್ ಅನ್ನೋದು ಬರ್ತಿದೆ. ಈಗ ನೋಡಿ ನನಗೆ ಕಾಣಿಸ್ತಿದೆ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಕಟ್ಟಿಂಗ್ ಟೈಮಲ್ಲಿ. ಆ ಮಾರ್ಕಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗ್ತೀನಿ. ನಾನು ಮಾರ್ಕಿಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ, ಅದಕ್ಕೆ ನನಗೆ ಈಗ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ನನಗೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿತ್ತು. ಸೈಡ್ ಜಾಯಿಂಟು ಅಷ್ಟೇ ನೀವು ಸ್ಟ್ರೈಟಾಗಿ ಬರಬೇಕು ಸ್ಟಿಚ್ಚು. ನೋಡಿ ಬಾಟಮಲ್ಲೂ ನಮ್ಗೆ ಲೆವೆಲ್ಲಾಗಿ ಬರಬೇಕು, ಆವಾಗಲೇ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರೋದು. ನೋಡಿ ಪ್ಲಸ್ ಸಿಂಬಲ್ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಮೋಲ್ ಹತ್ರ ಕೆಳಗಡೆ. ಮತ್ತು ಬಾಟಮಲ್ಲೂ ಅಷ್ಟೇ ನೀವು ಹೆಚ್ಚು ಕಮ್ಮಿ ಆಗಬಾರ್ದು, ನೀಟಾಗಿರಬೇಕು, ಆವಾಗಲೇ ಫಿನಿಶಿಂಗ್ ನೀಟಾಗಿರೋದು ಬ್ಲೌಸು. ನೋಡಿ ಈಗ ಡಾಟ್ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಡಾಟ್ ಸ್ಟಿಚ್ ಮಾಡಬೇಕಾದ್ರೆ ಎಸ್ಪೆಷಲಿ ಇಂಥ ಕ್ಲಾತಲ್ಲಿ ಒಂದೊಂದ್ಸಲ ಲೈನಿಂಗು ಮಾತ್ರ ಸ್ಟಿಚ್ ಬೀಳುತ್ತೆ. ಈ ಒಂದು ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಬೀಳದೆ ಆಗಿಬಿಡುತ್ತೆ. ಸೊ ಹುಷಾರಾಗಿ ನೋಡಿ ನಾವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ನೋಡಿ ಡಾಟ್ಸ್ ಇಳಿದಿದ್ದಾದಮೇಲೆ ನಮಗೆ ಕರೆಕ್ಟಾಗಿ ಬಂತು ಸೈಡ್ ಜಾಯಿಂಟ್ ಅನ್ನೋದು. ಈಗ ಅದಕ್ಕೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಕಂಪ್ಲೀಟ್ ಮಾಡಿಕೊಂಡು ಔಟ್ಫಿಟ್ ಅನ್ನೋದು ನಿಮಗೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ನಾನು. ಮತ್ತು ಇದಕ್ಕೆ ನಾನು ಡೋರಿ ಎಲ್ಲ ಹಾಕಿದೆ ಲಾಸ್ಟಲ್ಲಿ. ಆ ಡೋರಿ ಇದೆಲ್ಲ ನಾನು ನಿಮಗೆ ಹೇಳಿಲ್ಲ. ಸೊ ಫೋಟೋ ಎಲ್ಲ ಹಾಕ್ತೀನಿ ನೋಡಿ. ಡೋರಿ ನೋಡಿ ಈ ರೀತಿ ಸೈಡ್ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬಂತು. ಪ್ಲಸ್ ಸಿಂಬಲ್ಲು ಮತ್ತು ಬಾಟಮಲ್ಲಿ ಲೆವೆಲ್ಲಾಗಿ ಬಂತು. ಈ ವಿಡಿಯೋ ಪ್ಲೀಸ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ನೋಡಿ. ಪಫು ನೀಟಾಗಿ ಬಂತು. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.